Jungle. Audio 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 Jungle. ಸನ್ಮಿತ್ರ ಸಹಕಾರ ವೇದಿಕೆ ತೋರಿಂಕೆರೆ ಸುಮಾರು 14 ವರ್ಷಗಳಿಂದ ಸಮಾನ ಮನಸ್ಕರ ವೇದಿಕೆಯೊಂದಿಗೆ ಕೆಲಸ ನಿರ್ವಹಿಸ್ತಾ ಇದೆ. 14 ವರ್ಷಗಳಿಂದನೂ ಕೂಡ ನಾವು ಪ್ರತಿಭಾ ಪುರಸ್ಕಾರ, ಗುರುವಂದನೆ, ನಮ್ಮೂರ ಹಬ್ಬ ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರ ಈ ರೀತಿ ಅನೇಕ ಕಾರ್ಯಗಳಿಗೆ ಕೈ ಜೋಡಿಸ್ತಾ ಬಂದಿದ್ದೇವೆ. ಅದೇ ಪ್ರತಿ ವರ್ಷವೂ ಕೂಡ ಆರೋಗ್ಯ ಶಿಬಿರವನ್ನ ಯಶಸ್ವಿಯಾಗಿ ವಿವಿಧ ಆಸ್ಪತ್ರೆಗಳ ಸಹಯೋಗದೊಂದಿಗೆ ನಡೆಸ್ತಾ ಬಂದಿದ್ದೇವೆ. ಎಲ್ಲರೂ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಊರಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಸನ್ಮಿತ್ರ ಸಹಕಾರ ವೇದಿಕೆ ಕೈ ಜೋಡಿಸ್ತಾ ಬಂದಿದೆ. ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಎಲ್ಲ ನಾವು ಪ್ರತಿ ವರ್ಷನೂ ಕೂಡ ಪ್ರವಾಸವನ್ನು ಕೂಡ ಹೋಗಿ ಬರ್ತೇವೆ. ಹಾಗೇನೆ ಸಮಾನ ಮನಸ್ಕ ಎಲ್ಲ ವ್ಯಕ್ತಿಗಳು ಒಂದೆಡೆ ಸೇರಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಅದರಂತೆ ನಾವು ಏನು ಹೃದಯ ತಪಾಸಣಾ ಶಿಬಿರ, ಇತ್ತೀಚೆಗೆ ಹೆಚ್ಚು ಹೃದಯಾಘಾತಗಳು ನಡೀತಾ ಇರೋದ್ರಿಂದ, ಆಮೇಲೆ ಕಿರಿಯ ವಯಸ್ಸಿಗೆ ಹೃದಯಾಘಾತ ನಡೀತಾ ಇರೋದ್ರಿಂದ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಒಂದು ಭಾನುಪ್ರಕಾಶ್ ಸರ್ ಅವರಿಂದ ಉಪನ್ಯಾಸವನ್ನ ಏರ್ಪಡಿಸಿದ್ವಿ. ಅವರು ಆರೋಗ್ಯ ಜೀವನದ ಬಗ್ಗೆ, ಇವತ್ತಿನ ಜನಜೀವನ ಹೇಗಿರ್ಬೇಕು, ಆರೋಗ್ಯ ಸ್ಥಿತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ತಮ್ಮ ಉಪನ್ಯಾಸವನ್ನ ನೀಡಿದ್ದಾರೆ. ಇದು ಬಹಳಷ್ಟು ಜನಕ್ಕೆ ಪ್ರಯೋಜನ ಆಗಿದೆ ತಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ. ಹಾಗೇನೆ ECG ಮಾಡಿಸಿಕೆ ಕೂಡ ನುರಿತ ವೈದ್ಯರು ಬಂದಿದ್ದಾರೆ. ಸುಮಾರು 7 ಜನ ನುರಿತ ವೈದ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಹೃದಯ ತಪಾಸಣೆ, ಸಂಧಿವಾತ ತಜ್ಞರು ಹಾಗೂ ಜನರಲ್ ಮೆಡಿಸಿನ್ ಅವರು ಕೂಡ ಬಂದಿದ್ದಾರೆ. ಸಿದ್ಧಗಂಗಾ ಹಾಸ್ಪಿಟಲ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಪ್ರಯೋಜನವನ್ನ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತೋವಿನಕೆರೆಯ ಜನರು ಕೂಡ ಪಡಿಬೇಕು ಅಂತ ಹೇಳಿ ಕೋರ್ತೇನೆ. ನಮಗೆ ಆರೋಗ್ಯ ಚಕ್ರ ಆಸ್ಪತ್ರೆಯ ಸಹಯೋಗದೊಂದಿಗೆ ಪ್ರತಿ ವರ್ಷವೂ ನಡೆಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ಸ್ನೇಹಿತರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ವೇದಿಕೆಯಿಂದ ತಿಳಿಸ್ತಾ ಇದ್ದೇವೆ. ಕನೆಕ್ಷನ್ ಇರಬೇಕ್ರಿ, ಓದ್ರಿ, ಅದರಲ್ಲಿ ಕನ್ನಡದಲ್ಲೆಲ್ಲ ಬರ್ತದೆ. ನಿಮ್ಗೆ ಓದಕ್ ಬರಲ್ರಿ, ಓದೋರ ಹತ್ರ ಓದೋಕೆ ತಿಳ್ಕೊಳ್ರಿ. ಮಾಹಿತಿ ಬೇಕು ಅಂದ್ರೆ ತಿಳ್ಕೋಬಹುದು. ಗೊತ್ತಾಯ್ತಾ ಹೇಳಿದ್ದು? ಎಲ್ಲಿವರೆಗೂ ಈ ಮಾಹಿತಿಯನ್ನು ತಿಳ್ಕೊಳ್ಳೋದು ಅಲ್ಲಿವರೆಗೂ ನಮ್ಮ ಅಡಿಗೆ ಸರಿ ಹೋಗಲ್ಲ, ಅಲ್ಲಿವರೆಗೂ ಕೂಡ ನಮ್ಮ ಆರೋಗ್ಯ ದಾರಿ ಬರೋ ಸಾಧ್ಯನೇ ಇಲ್ಲ. ಫಸ್ಟ್ ಥಿಂಗ್ ಮಾಹಿತಿ. ಇನ್ಫಾರ್ಮೇಶನ್ ಈಸ್ ವೆಲ್ತ್. ಮಾಹಿತಿಯೇ ನಮಗೆ ಆಸ್ತಿ.
ನೆನ್ಪಿಟ್ಕೊಂಡ್ಬಿಡಿ. ಗೊತ್ತಾಯ್ತು ಹೇಳಿದ್ದು? ಹಾಗಾಗಿ ಆಹಾರದ ಬಗ್ಗೆ ಫಸ್ಟ್ ಮಾಹಿತಿ ತಗೊಳ್ಳಿ. ನಮ್ಗೆ ಇಷ್ಟೆಲ್ಲ ಸಮಸ್ಯೆ ಇತ್ತೀಚೆಗೆ ಯಾಕೆ ಕೊಡ್ತಾ ಇದೆ ಅಂತಂದ್ರೆ ಮಾಹಿತಿಯ ಕೊರತೆಯಾಗಿ. ಆಹಾರದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾವು ಮುದ್ದೆ ಭಾರಿ ಒಳ್ಳೇದು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾನು ಮುದ್ದೆ ಬಗ್ಗೆ ಮಾತಾಡಿದ್ರೆ ಬಹಳ ಜನ ಬೇಜಾರು ಮಾಡ್ಕೊಂತಾರೆ. ನಾನು ಮುದ್ದೆ ತಿಂದೆ ಬೆಳೆದಿರೋನು, ಈಗಲೂ ಮುದ್ದೆ ತಿನ್ಕೊಂಡೆ ಜೀವನ ಮಾಡ್ತಾ ಇದ್ದೀನಿ. ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ? ನಾವು ಬರೀ ಮುದ್ದೆ ತಿಂತೀವಿ, ಬರೀ ಮುದ್ದೆ ನಮ್ಮ ಊಟದಲ್ಲಿ ಏನಿರ್ತಾರೆ ಬರೀ ಮುದ್ದೆ. ಮುದ್ದೆ ಜೊತೆ ಏನು ಸುತ್ತಮುತ್ತ ಬರ್ತದಲ್ಲ ಅದಿರೋದಿಲ್ಲ. ಆಹಾರನ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ನಾವು. ಏನ್ ತಿಂದೆ ಅಂದ್ರೆ ಮುದ್ದೆ ತಿಳಿ ಸಾರು ತಿಂದೆ, ಮುದ್ದೆ ಚಟ್ನಿ ತಿಂದೆ, ಮುದ್ದೆ ಮೊಸರು ತಿಂದೆ ಮಾಡ್ತಾ ಇದ್ದೀವಿ. ಮುದ್ದೆ ಏನು? ಏಕದಳ ಧಾನ್ಯ. ಆಹಾರದಲ್ಲಿ ನಮ್ಮ ಒಂದು ಏನು ದೈನಂದಿನ ಆಹಾರನ ಬಳಸ್ತಾ ಇದ್ದೀವಿ, ಇದರಲ್ಲಿ ಏಕದಳ ಧಾನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾವ್ಯಾವ ಏಕದಳ ಧಾನ್ಯಗಳು ಹೇಳ್ರಿ? ಎಕ್ಸಾಂಪಲ್ಸ್ ಹೇಳ್ರಿ. ಏಕದಳ ಧಾನ್ಯಗಳು ಯಾವ್ಯಾವ ರೈತರಿದ್ದರೆ ಹೇಳಿ. ರಾಗಿ, ಗೋಧಿ, ಜೋಳ, ಅಕ್ಕಿ. ಹೀರೋನೇ ಬಿಟ್ಬಿಟ್ಟಿದ್ದೀರಾ ನೀವು. ಅಕ್ಕಿನೇ ಹೀರೋ, ಅಕ್ಕಿ. ಆಮೇಲೆ ರವೆ ಅಲ್ವೇನ್ರಿ? ಸಕ್ಕರೆ ಕಾಯಿಲೆ ಇದ್ದಾರಲ್ಲ, ಯಾರೋ ನೆಂಟ್ರ ಮನೆಗೆ ಹೋದ್ರೆ ಏನ್ ಕೊಡ್ತಾರೆ? ಉಪ್ಪಿಟ್ಟು ಮಾಡ್ರಿ, ನನಗೆ ಅನ್ನ ಸಾರು ಬೇಡ ಅಂತ. ಹೌದಾ? ರವೆ ಬೇಕಿರ್ತಾರೆ ಹೋಟ್ಲಿಗೆ ಹೋದ್ರೆ. ಹೌದಾ? ಏನದು ರವೆ? ಯಾರು ಹೇಳ್ಕೊಟ್ರೆ ನಿಮ್ಗೆ ರವೆ ಬಾರಿ ಹೀರೋ ಅಂತ? ಅಕ್ಕಿಗಿಂತ ಬಾರಿ ಒಳ್ಳೇದು ಅನ್ಕೊಂಡಿದ್ದೀರಾ ನೀವು? ಯಾರೋ ಸ್ನೇಹಿತರು ಮನೆಗೆ ಹೋದ್ರೆ ನನಗೆ ಅನ್ನ ಸಾರು ಬೇಡ, ಮುದ್ದೆ ಬೇಡ, ನಾನು ಚಪಾತಿ ತಿಂತೀನಿ ಅಂತಾರೆ. ಏನು ಚಪಾತಿ? ಅಕ್ಕಿ, ಗೋಧಿ, ರವೆ, ಮೈದಾ, ನಿಮ್ಮ ರಾಗಿ, ಜೋಳ, ಸಜ್ಜೆ, ನವಣೆ ಇವೆಲ್ಲವೂ ಏಕದಳ ಧಾನ್ಯಗಳು. ನಮ್ಮ ಆಹಾರದಲ್ಲಿ ಏಕದಳ ಧಾನ್ಯಗಳು ಕಾಲು ಭಾಗ ದಾಟಬಾರ್ದು. ನಮ್ಮ ತಟ್ಟೆಗೆ ಅಥವಾ ತಕಡಿಗೆ ಅಥವಾ ಒಂದು ಗುಟ್ಟಿನಲ್ಲಿ ನಾವು ಇಡೀ ದಿನಕ್ಕೂ ಒಂದು ಊಟ ಸೇರಿಸ್ಕೊಂಡ್ರೆ ಯಾವ್ಯಾವ ಪದಾರ್ಥಗಳಲ್ಲಿ ನಾವು ಅಡುಗೆ ಮಾಡಬೇಕು ಅಂತಂತಂದ್ರೆ ಏಕದಳ ಧಾನ್ಯಗಳು ಕಾಲು ಭಾಗ ದಾಟಬಾರ್ದು. ಅಂದ್ರೆ ನಿನಗೆ 4 ರೊಟ್ಟಿ 3 ರೊಟ್ಟಿ ತಿಂತಾ ಇದ್ದೀರಲ್ಲ, ಒಂದೇ ಚಪಾತಿ ಒಂದೇ ರೊಟ್ಟಿ ತಿನ್ಬೇಕು ಅಂತ ಅರ್ಥ. ಎಷ್ಟೇಳಿ? 4 ಚಪಾತಿ ಯಾರು ಖರ್ಚು ಮಾಡ್ತಾ ಇಲ್ಲ, ಜೀವನಿಸ್ಕೊಂತಾರೆ. ಇಷ್ಟಪ್ಪ ಮುದ್ದೆ ತಿನ್ನೋದಿಲ್ಲ, ಇನ್ನುಂದೆ ಕಾಲ ಹೊರಟೋಯ್ತದು. ಮುದ್ದೆನೇ ತಿನ್ನಿ, ನಾನು ಬೇಡ ಅಂತ ಇಲ್ಲ, ಕಮ್ಮಿ ತಿನ್ನಿ, ಮುರಿದು ಬಿಡ್ತೀನಿ, ಸಣ್ಣ ಮುದ್ದೆ ತಿನ್ನಿ, ಕಾಲು ಭಾಗ ಮುದ್ದೆ ತಿನ್ನಿ. ನಾನು ಹೇಳಿದ ಅರ್ಥ ಆಯ್ತಲ್ಲ? ಯಾಕೆಂದ್ರೆ ನೆಕ್ಸ್ಟ್ ಪ್ರಶ್ನೆ ಬರ್ತೀವಿ, ಏನ್ ತಿನ್ಬೇಕು ಡಾಕ್ಟ್ರೆ? ಏಕದಳ ಧಾನ್ಯಗಳನ್ನು ಬಿಟ್ಟು ಹೋಗ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಏಕದಳ ಧಾನ್ಯಗಳು ಬೇರೆ ಗೊತ್ತೇ ಇಲ್ಲ. ಹಂಗಿರೋದಿಲ್ಲ, ಏಕದಳ ಧಾನ್ಯಗಳನ್ನೇ ಮಾಡಿ. ಆದರೆ ಸಮತೋಲಿತ ಆಹಾರ ಅಂದ್ರೆ